ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಸಂಚಿಕೆಗಳು ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಅಜಿತ್ ಅವರು ಭೂಮಿಗೆ ಯಾವ ರೀತಿ ನಮ್ಮ ನಡುವೆ ಈ ಕಳ್ಳರು ರೌಡಿಗಳನ್ನ ಯಾವ ರೀತಿ ಅಟ್ಯಾಕ್ ಮಾಡಬೇಕು, ಅಟ್ಯಾಕ್ ಮಾಡಿದಾಗ ಎದುರುವಂಥ ಪೊಲೀಸುಗಳು ಸನ್ನೆ ಕೊಟ್ಟಾಗ ಯಾವ ರೀತಿ ಸೈನ್ ಮಾಡಿದಾಗ, ಅಂದರೆ ಕಣ್ಣಲ್ಲಾಗಿರ್ಬೋದು ಕೈಯಲ್ಲಾಗಿರ್ಬೋದು ಕೆಲವೊಂದು ಮೂಮೆಂಟ್ಸ್ ಮಾಡಿದಾಗ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಅಂತೇಳಿ ಅಜಿತ್ ಹೇಳ್ತಾರೆ. ಅಯ್ಯೋ ಸಾಹೇಬ್ರೆ, ನೀವು ಬರೋದಕ್ಕಿಂತ ಮುಂಚೆ ನಾನು 6 ಜನ ರೌಡಿಗಳನ್ನ ಹಗ್ಗ ಹಾಕಿ ಎಳೆದು ಬೀಳಿಸ್ಬಿಟ್ಟೆ. ನಾನು ಹಂಗೆ ಒಳ್ಳೆ ಗಾಳಿಲೇ ತೇಲ್ಕೊಂಬಂದು ಹೊಡೆದ್ಬಿಟ್ಟೆ ಸಾಹೇಬ್ರೆ. ನೀವು ಇರಲಿಲ್ವಲ್ಲ, ಗೊತ್ತಿಲ್ಲ ಅಂದಾಗ ಹೌದು ಅಂದಾಗ, ಏನು ಸಾಹೇಬ್ರೆ ನಾನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನಗ್ತಾ ಇದ್ದೀರ ಅಂದಾಗ, ಇಲ್ಲ ನಾನು ನಗ್ತಾ ಇಲ್ಲ, ನೀನು ಕೆಲವೊಂದನ್ನ ಕಲ್ತ್ಕೋಬೇಕು. ಕಣ್ಣಲ್ಲಿ ಸನ್ನೆ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಅಪ್ಪ ನನ್ನ ಕೈಲಾಗಲ್ಲಪ್ಪ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕೆ ಸಾಹೇಬ್ರೆ, ನನಗಂತೂ ಆಗೋದೇ ಇಲ್ಲ ಅಂದಾಗ ಈ ಕಡೆ ಭೂಮಿ ಅಜಿತ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಅವ್ರ ನಡುವೆ ಇರುವಂಥ ಗಂಡ ಹೆಂಡತಿ ಸಂಬಂಧ ಬಿಟ್ಟು ಬೇರೆ ಯಾವ ರೀತಿ ಪ್ರೀತಿ ಅಲ್ಲಿ ಬೇರೆ ಸೈನ್ ಕಾಣುತ್ತೆ ಹೇಳಿ. ಸೊ ಹಂಗಾಗಿ ಸಾಹೇಬ್ರೆ ಆಗಲ್ಲ ಅಂದಾಗ, ಎಲ್ಲ ಆಗುತ್ತೆ ನೋಡು ಭೂಮಿ ಅಂತೇಳ್ಬಿಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರ್ತಾರೆ. ಇನ್ನೂ ಈ ಫ್ರಾಡ್ ಅಂಜು ನಚ್ಚಿ ಮಾತಾಡ್ಸ್ಲಿಲ್ವಲ್ಲ, ಏನಾದರೂ ಮಾಡಿ ನಚ್ಚಿ ಜೊತೆ ನಾನು ಮಾತಾಡಲೇಬೇಕು ಅಂತ ಈರುಳ್ಳಿನ ಇಟ್ಕೊಂಡು ಮೈನ ಬಿಸಿ ಮಾಡ್ಕೊಂಡಿರ್ತಾಳೆ. ಆದರೂ ಕ್ಯಾರೆ ಅನ್ನಲ್ಲ ನಮ್ಮ ನಚ್ಚಿಯವರು ಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗ್ತಾರೆ. ಏನಾದರೂ ಮಾಡಬೇಕಲ್ಲ ಅಂತೇಳ್ಬಿಟ್ಟು ಕೆಮ್ತಾಳೆ. ಕೆಮ್ದಾಗ ಅಂಜು ಏನಾಯ್ತು ನಿನಗೆ, ಹುಷಾರಿಲ್ವಾ ಅಂತೇಳ್ಬಿಟ್ಟು ನೋಡಿದಾಗ ಮೈ ಇಷ್ಟೊಂದು ಸುಡ್ತಾ ಇದೆ, ಫೀವರ್ ಇದೆ ಅನಿಸುತ್ತೆ, 102 ಡಿಗ್ರಿ ಇದೆ, ಇರು ನಾನು ನಿನಗೆ ಇವಾಗ ಮಾತ್ರೆ ಕೊಡ್ತೀನಿ, ಬೇಡ ಇಂಜೆಕ್ಷನ್ನೇ ಕೊಟ್ಬಿಡ್ತೀನಿ ಅಂದಾಗ, ಬೇಡ ನಜ್ಜಿ ಬೇಡ, ನಂಗೆ ಮಾತ್ರೆ ಕೊಡು ಸಾಕು, ನಾನು ಕಷಾಯ ಮಾಡ್ಕೊಂಡು ಕುಡಿತೀನಿ ಅಂದಾಗ, ನೋಡು ಅಂಜು ನಿನಗೆ ಜ್ವರ ತುಂಬ ಇದೆ, ನಾನು ಹೇಳಿದ ಮಾತು ಕೇಳು, ಇಂಜೆಕ್ಷನ್ ತಗೋ ಅಂತೇಳ್ಬಿಟ್ಟು ಹೇಳ್ತಾರೆ. ಸಡನ್ನಾಗಿ ಅವಳು ಮೇಲೆ ಎದ್ದೊಳ್ತಾಳೆ. 2 ಈರುಳ್ಳಿಗಳು ಕೆಳಗಡೆ ಬೀಳ್ತವೆ. ಛೀ ಎಂಥ ಫ್ರಾಡ್ ನೀನು, ಈರುಳ್ಳಿನ ಇಟ್ಕೊಂಡು ಮೈನ ಬಿಸಿ ಮಾಡ್ಕೊಂಡಿದ್ಯಾ, ಯಾಕೆ ಈ ರೀತಿ ಎಲ್ಲ ಮಾಡ್ತೀಯ ಅಂದಾಗ, ಅಯ್ಯೋ ನಚ್ಚಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತೇಳ್ಬಿಟ್ಟು ಈ ಕಡೆ ಅಂಜು ರಾಗನ ಎಳಿತಾ ಇರ್ತಾಳೆ. ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ ನೀನು, ಒಂದು ಅರ್ಥ ಆಗ್ತಾಯಿಲ್ಲ, ಈ ರೀತಿ ಮಾಡೋದ್ರಿಂದ ನೀನು ಇನ್ನಿಷ್ಟು ದೂರ ಆಗ್ತೀಯ ನನಗೆ ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾರೆ. ಇನ್ನು ಅಜಿತ್ ಮತ್ತೆ ಭೂಮಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡು ಎಷ್ಟು ಗಂಟೆಗಳು ಆಗುತ್ತೋ ಗೊತ್ತಿಲ್ಲ. ಈ ಕಡೆ ಭಾಗ್ಯಮ್ಮ, ಸಂಗೀತ, ನಮ್ಮ ಸತ್ಯಣ್ಣ ಎಲ್ಲರೂ ಬಂದು ಕೂತು ಅಲ್ಲೇ ನಿದ್ದೆ ಹೊಡೆದ್ಬಿಟ್ಟಿರ್ತಾರೆ. ಅಮ್ಮ ಅಂತೇಳ್ಬಿಟ್ಟು ಭೂಮಿ, ಇವರೆಲ್ಲ ಬಂದಿರೋದು ನಿಜನ ಸಾಹೇಬ್ರೆ ನೀವು ನೋಡಿ ಅಂದಾಗ, ಹೌದು ಭಾಗ್ಯಮ್ಮ ಅಮ್ಮ ಎಲ್ಲ ಬಂದಿದ್ದಾರೆ ಅಂದರೆ ಏನಕ್ಕೆ ಬಂದಿದ್ದೀರಾ ಅಂದಾಗ, ಅಲ್ಲ ಕಣ್ರೋ ನೀವಿಬ್ಬರು ಕಣ್ಣಲ್ಲಿ ಕಣ್ಣಿಟ್ಕೊಂಡು ಎಷ್ಟೊತ್ತಾಯಿತು, ಏನೋ ಹೇಳ್ಕೊಡ್ತಿದ್ದೆ ನಿನ್ನ ಹೆಂಡ್ತಿಗೆ ಅಂದ್ಬಿಟ್ಟು ಸಂಗೀತ ಕೇಳ್ತಾರೆ. ಅದು ಅಂದಾಗ, ಅದಿರಲಿ ಕಣೋ ನೀವೆಲ್ಲ ಬಂದು ಎಷ್ಟೊತ್ತಾಯ್ತಮ್ಮ ಅಂದಾಗ, ಆಲೇ ಗೊತ್ತೇ ಇಲ್ಲ ಕಣೋ, ಒಂದು 2-3 ಅವರ್ ಆಯ್ತೇನೋ ಅಂತಂದಾಗ, ಸತ್ಯ ಇದೊಳೋ ಮೇಲ್ಕೆ, ಅಲ್ಲ ಕಣೋ ಇದು ಯಾವ ಥರ ಟ್ರೈನಿಂಗೋ ಅಂತೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ಭಾಗ್ಯಮ್ಮ ಅವರೇ ಕೊಡಿ, ಊಟ ಕೊಡಿ ತಿನ್ನಿಸ್ಲಿ ನನ್ನ ಸೊಸೆಗೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಭೂಮಿ ನೀನು ಊಟನೇ ಮಾಡಿಲ್ಲ, ಅದಕ್ಕೋಸ್ಕರ ಊಟ ತಂದಿದ್ದೀನಿ, ಏನಪ್ಪ ನಿಮ್ಮ ಗಂಡ ಹೆಂಡ್ತಿ ಲೀಲೆ ಒಂದು ಅರ್ಥ ಆಗಲ್ವಲ್ಲೋ ಮಾರಾಯ ಅಂತೇಳ್ಬಿಟ್ಟು ಕಡೆ ಸತ್ಯಣ್ಣ ರಾಗ ಎಳಿತಿರ್ತಾರೆ. ಸೀನಿಯರ್ ಸಿಟಿಜನ್ ಹೇಳ್ತಾ ಇದ್ದಾರೆ ಅಂದರೆ ಸ್ವಲ್ಪ ಕೇಳಿ ಅಂದಾಗ, ಯಾರೋ ಸೀನಿಯರ್ ಸಿಟಿಜನ್ ನಾನಾ ಅಂತೇಳ್ಬಿಟ್ಟು ಸಂಗೀತ ಈ ಕಡೆ ಸತ್ಯಣ್ಣಂಗೆ ನೀನು ಕಣೋ ಸೀನಿಯರ್ ಸಿಟಿಜನ್ ಅಂತೇಳ್ಬಿಟ್ಟು ರೇಗಾಡ್ತಿರ್ತಾರೆ. ಭಾಗ್ಯ ಅವರೇ ಊಟ ಕೊಡಿ ಅಂದಾಗ, ತೊಗೊಳ್ಳಿ ಹೇಳಿ ಅಂದರೆ ಊಟ ಮಾಡಿಸಿ ಅಂದಾಗ, ಅಯ್ಯೋ ಅತ್ತೆ ನಾನಾ ನೀವೇ ಮಾಡಿಸಿ ಅಂತಂದಾಗ, ಹೌದಮ್ಮ ನೀವೇ ಮಾಡ್ಸಮ್ಮ ಅಂದಾಗ, ಏಯ್ ನೀನು ಮಾಡಿಸಿದ್ರೆ ಏನಾಗುತ್ತೋ ನಿನ್ನ ಹೆಂಡ್ತಿಗೆ, ನೀನೇ ಮಾಡಿಸೋ ಅಂತೇಳ್ಬಿಟ್ಟು ನಮ್ಮ ಸಂಗೀತ ಅವರು ಆವಾಜ್ ಆಗ್ತಿರ್ತಾರೆ. ನಾನು ಅಂದಾಗ, ಅಯ್ಯೋ ತಗೊಳ್ಳಿ ಹೇಳಿ ಅಂದರೆ ಅಂದಾಗ, ಅಮ್ಮ ನೀನೇ ತಿನ್ನಿಸು ಅಂತ ಭೂಮಿ ರಾಗ ಹೇಳಿದಾಗ ಈ ಕಡೆ ಭಾಗ್ಯಮ್ಮ ಕಂಡುಬಿಡ್ತಾ ಇರ್ತಾರೆ. ಇನ್ನು ಸರಿ ಆಯಿತು ನೀವು ಹೇಳ್ದಂಗೆ ನಾನೇ ತಿನ್ನಿಸ್ತೀನಿ ಅಂತೇಳ್ಬಿಟ್ಟು ಅವ್ರಿಬ್ರು ಹೇಳಾದ್ಮೇಲೆ ಕೇಳಲೇಬೇಕಲ್ಲ ನಮ್ಮ ಸಾಹೇಬರು. ಸೊ ಹಂಗಾಗಿ ಭೂಮಿಗೆ ಊಟ ಮಾಡ್ಸೋಕ್ಕೆ ಮುಂದಾಗ್ತಾರೆ. ಅಮ್ಮ ತಿನ್ನಿಸ್ತಾ ಇದ್ದೀನಿ ನೋಡಿ, ತಗೋ ಭೂಮಿ ಅಂತೇಳ್ಬಿಟ್ಟು ನಗು ಸ್ಮೈಲು ಎಲ್ಲ ಇರಬೇಕು, ಇಲ್ಲಾಂದರೆ ನಮ್ಮ ಸಂಗೀತಕ್ಕೆ ಡೌಟ್ ಬಂದ್ಬಿಡುತ್ತಲ್ಲ. ಸೊ ಹಂಗಾಗಿ ಸಂಗೀತ ಇದ್ದವರು ಈ ಥರ ನೋಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂದಾಗ, ಅಮ್ಮ ಸಾಕು ಅಂದಾಗ, ಏ ಭೂಮಿ ಸುಮ್ಮನೆ ತಿನ್ನೆ ಅಂತೇಳ್ಬಿಟ್ಟು ಈ ಕಡೆ ಭಾಗ್ಯ ಮಾರಿ ಹೇಳ್ತಿರ್ತಾರೆ. ಅತ್ತೆ ಅಮ್ಮ ಕಣ್ಣು ಬಿಡ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಭೂಮಿ ಹೇಳ್ದಾಗ, ಅಯ್ಯೋ ಭಾಗ್ಯ ಅವರೇ ಕಣ್ಣು ಬಿಡಬೇಡಿ, ನಾನು ಸೊಸೆ ಎದ್ರುಕೊಂತಾಳೆ ನೋಡಿ ಅಮ್ಮ, ಸಾಹೇಬ್ರಿಗೆ ಮಾತ್ರ ಅಮ್ಮ ಸ್ಮೈಲ್ ಕೊಡ್ತಾರೆ, ನಂಗೆ ಮಾತ್ರ ಕಣ್ಣು ಬಿಡ್ತಾರೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಇಲ್ಲ ರೀ ಭಾಗ್ಯ ಅವರೇ ಕಣ್ಣು ಬಿಡಬೇಡ್ರಿ, ನಾನು ಸೊಸೆ ಎದ್ರುಕೋತಾಳೆ ಅಂತ ಸಂಗೀತ ಹೇಳ್ತಾರೆ. ಎಲ್ಲರಿಗೂ ತೋರಿಸ್ತಾ ಇರ್ತಾರೆ. ಸತ್ಯಣ್ಣ ತಿಂತಾ ಇದ್ದೀನಿ ಅಮ್ಮ ತಿಂತಾ ಇದ್ದೀನಿ ಅಂದಾಗ, ಸೂಪರ್ ನಿಮ್ಮ ಜೋಡಿ ಮುಂದೆ ಯಾವುದೂ ಇಲ್ಲ ಅಂತೇಳ್ಬಿಟ್ಟು ನಮ್ಮ ಸತ್ಯಣ್ಣ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡಿ, ಅದೇನು ರಾತ್ರೆಲ್ಲ ಕಣ್ಣ ನೋಡ್ಕೊಂಡು ಕೂತಿರ್ತಿರಲ್ಲ ಅಂತೇಳ್ಬಿಟ್ಟು ಈ ಕಡೆ ನಮ್ಮ ಸಂಗೀತ ಆವಾಜ್ ಆಗ್ತಿರ್ತಾರೆ. ಇನ್ನು ನಚ್ಚಿ ಒಪ್ಪೋದೇ ಇಲ್ಲ. ನಚ್ಚಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನಚ್ಚಿ, ನಿನ್ನ ಮುಂದೆ ಅನಯನ ಸುದ್ದಿ ಎತ್ತಿ ನಾನು ತುಂಬ ಚೀಪ್ ಆಗಿಬಿಟ್ಟಿದ್ದೀನಿ, ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ, ಬೇಕಿದ್ರೆ ಬಸ್ಕಿ ಬೇಕಾದರೆ ಹೊಡಿತೀನಿ, ನೀನು ನನ್ನಿಂದ ಮಾತ್ರ ದೂರ ಆಗಬೇಡ, ನೀನು ಇಲ್ಲದೆ ನನ್ನ ಕೈಲಿ ಇರೋಕ್ಕಾಗಲ್ಲ ನಚ್ಚಿ ಅಂತೇಳ್ಬಿಟ್ಟು ಬಸ್ಕಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂಜನಾ. ಈ ಕಡೆ ಗಂಡನ ಪ್ರೀತಿ ಪಡ್ಕೊಳ್ಳೋಕ್ಕೆ ಬಸ್ಕಿ ಹೊಡಿತಾ ಇರ್ತಾಳೆ. ಇದನ್ನು ನೋಡಿ ನಮ್ಮ ನಚ್ಚಿಗೆ ನಗು ಬಂದ್ಬಿಡುತ್ತೆ. ನಚ್ಚಿ ನೀನು ನಗ್ತಾ ಇದೆಯಾ, ನನ್ನ ಗಂಡ ನಗ್ತಾ ಇದ್ದಾನೆ ಅಂದರೆ ನನ್ನ ಜೊತೆ ಮಾತಾಡ್ತಾನೆ ಅಂತ ಅಂದಾಗ, ಅಂಜು ನಿನ್ನ ಬಿಟ್ಟು ನಂಗೆ ಇರೋಕ್ಕಾಗಲ್ಲ, ಆದರೆ ಕೆಲವೊಂದು ನೆನಪುಗಳನ್ನ ನೆನಪು ಮಾಡಬಾರ್ದು, ಮನಸ್ಸಿಗೆ ತುಂಬ ಆಗುತ್ತೆ ಅಂದಾಗ, ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ ನಚ್ಚಿ ಅಂತೇಳ್ಬಿಟ್ಟು ಅಂಜು ಹೇಳ್ತಾಳೆ. ಇನ್ನು ಅಜಿತ್ ಮತ್ತು ಭೂಮಿ ಮಲಗಿರ್ತಾರೆ. ಅಜಿತ್ಗೆ ಅದೇ
ಭೂಮಿಗೆ ಗುಂಡೇಟು ಬಿದ್ದಿದ್ದು, ಭೂಮಿಗಳು ರೌಡಿ ಭೂಮಿ ಕತ್ತಿಗೆ ಒಂದು ಚಾಕು ಇಕ್ಕಿ ಅವಳನ್ನ ಸಾಯಿಸಿದ್ದು, ಇದೆಲ್ಲ ಯೋಚನೆ ಮಾಡಿದ್ರೆ ಭೂಮಿ ಎಷ್ಟು ರಿಸ್ಕ್ ತಾಳೋಕ್ಕೆ ರೆಡಿ ಇದ್ದಾಳೆ. ಭೂಮಿನ ಏನಾದ್ರು ಒಂದು ಚಾಕು ಹಾಕ್ಬಿಟ್ಟಿದ್ರೆ ಇವತ್ತು ಭೂಮಿ ಇರ್ತಾನೆ ಇರಲಿಲ್ಲ. ಯಪ್ಪ ದೇವರೇ, ಇನ್ಯಾವತ್ತೂ ಈ ರೀತಿ ಆಗಬಾರ್ದು ನನ್ನ ಭೂಮಿಗೆ ಅಂತೇಳ್ಬಿಟ್ಟು ಅಜಿತ್ಗೆ ನಿದ್ದೆನೇ ಬರ್ತಿರಲ್ಲ. ಇನ್ನು ಭೂಮಿ ಮಲಗಿದವಳು ಅಮ್ಮ ಅಂತ ಜೋರಾಗಿ ಎದ್ದು ಕೂತ್ಕೊಬಿಡ್ತಾಳೆ. ಕಾಲು ಬೇರೆ ನೋವಾಗಿರುತ್ತೆ. ಅವಳಿಗೂ ಸಹ ರೌಡಿಗಳು ಬಂದು ಕೊತ್ತನ ಕುಯ್ಯೋ ಥರ ಆಗೋಗುತ್ತೆ. ಸಾಹೇಬ್ರೆ ಅಂತೇಳ್ಬಿಟ್ಟು ಓಡೋಗಿ ಅಜಿತ್ನ ಅಪ್ಕೊಂಡ್ಬಿಡ್ತಾಳೆ ಭಯ ಪಟ್ಕೊಂಡು. ಈ ಕಡೆ ಭೂಮಿ ಅಂತೇಳ್ಬಿಟ್ಟು ಕೈ ಬಿಡ್ಸೋಕೆ ಹೋದ್ರೂ ಇಲ್ಲ ಅಂತೇಳ್ಬಿಟ್ಟು ಅಪ್ಪ ಅಪ್ಪ ಅಂತೇಳ್ಬಿಟ್ಟು ಅಜಿತ್ನ ಅಪ್ಕೊಂಡು ಹಂಗೆ ಮಲಗಿಬಿಡ್ತಾಳೆ. ಇನ್ನು ನಮ್ಮ ಅಜಿತ್ ಸಾಹೇಬರು ಭೂಮಿ ಇಷ್ಟೊಂದು ಅಪ್ಕೊಂಡಿದ್ದಾಳಲ್ಲ, ಸೊ ಇನ್ನು ಕೈ ಕೀಳಕ್ಕೆ ಹೋದ್ರೂ ಬಿಡ್ತಾ ಇಲ್ಲ. ಅಷ್ಟು ಭದ್ರವಾಗಿ ಅಜಿತ್ನ ಹಿಡ್ಕೊಂಬಿಟ್ಟಿರ್ತಾಳೆ. ಇನ್ನು ಅಜಿತ್ ಇದ್ದವರು ಏನೂ ಮಾಡೋಕ್ಕಾಗಲ್ಲ, ಭೂಮಿ ನನ್ನ ಹೆಂಡ್ತಿ, ಸೊ ಅವಳು ಒಪ್ಕೊಳ್ಳದೆ ಇನ್ಯಾರು ಒಪ್ಕೋತಾರೆ ಅಂತೇಳ್ಬಿಟ್ಟು ಅಜಿತ್ಗೂ ಸಹ ಈ ಒಂದು ಒಪ್ಪಿಗೆ ಖುಷಿ ಆಗ್ತಾ ಇರುತ್ತೆ. ಸೊ ಭೂಮಿನ ಹಂಗೆ ಮಲಗಿಸ್ಕೊಂಡು ಅಜಿತ್ ಅವರು ಹೆಗ್ಲು ಮೇಲೆ ಮಲಗಿಸ್ಕೊಂಡು ಬೆಳಗ್ಗೆ ಕಳೀತಾರೆ. ಇನ್ನು ಭೂಮಿಗೆ ಯಾವ ರೀತಿ ಭಯ ಆಗಿರುತ್ತೆ ಅಂದರೆ ತನ್ನ ಪ್ರಾಣನೂ ಲೆಕ್ಕಿಸ್ತೆ ಅವಳು ಈ ಒಂದು ರಿಸ್ಕಿ ಇದರಲ್ಲಿ ಆಪ್ರೇಷನಲ್ಲಿ ಒಂದಾಗಿರ್ತಾಳಲ್ಲ ಹಂಗೆ. ಇನ್ನು ಅಜಿತ್ಗೆ ಅವಳು ನನ್ನ ಹೆಂಡ್ತಿನ ಚೆನ್ನಾಗಿ ನೋಡ್ಕೋಬೇಕು ಅಂತೇಳ್ಬಿಟ್ಟು ಬೆಳಗ್ಗೆ ಎದ್ದು ಅವಳಿಗೆ ಹಲ್ಲುಜ್ಜಿಸಿ ಅವಳು ಸ್ನಾನ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡಿ ಎಲ್ಲನೂ ಸಹ ಸೀರೆ ಉಡಿಸೋದ್ರಿಂದನೂ ಹೆಲ್ಪ್ ಮಾಡ್ತಾರೆ. ಇನ್ನು ದೇವ್ರ ಪೂಜೆ ನಡೀತಾ ಇರುತ್ತೆ. ಭೂಮಿನ ಕರ್ಕೊಂಬಂದು ಭೂಮಿಗೆ ಮಂಗಳಾರತಿ ಕೊಟ್ಟು ಆಶೀರ್ವಾದನ ತಗೊಂಡು ಬಟ್ಟನ್ನ ಹಚ್ಚಿ ಭೂಮಿ ಹಣೆಗೆ ಇಡ್ತಾರೆ. ಇಷ್ಟು ಇದೆಲ್ಲ ಹೆಂಗೆ ನಡೀತಾ ಇರುತ್ತೆ ಅಂದರೆ ಇದೆಲ್ಲ ಬೇಕು ಅಂತ ಅಜಿತ್ ಮಾಡ್ತಾ ಇರಲ್ಲ, ಅವ್ರ ಮನಸ್ಸಿಗೆ ಬಂದಿದ್ದು ಮಾಡ್ತಾ ಇರ್ತಾರೆ ತೋಚಿದ್ದು. ಇದನ್ನೆಲ್ಲ ಅಜಿತ್ ಯೋಚನೆ ಮಾಡಿ ಭೂಮಿಗೆ ನಾನು ಪರ್ಫೆಕ್ಟ್ ಗಂಡ ಆಗಬೇಕು, ಭೂಮಿ ಬಿಟ್ಟು ನಾನು ಇರೋಕ್ಕೆ ಸಾಧ್ಯನೇ ಇಲ್ಲ, ಸತ್ಯಣ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತೇಳ್ಬಿಟ್ಟು ರೂಮ್ಗೆ ಕರ್ಕೊಂಬರ್ತಾರೆ. ಏನಪ್ಪ ಅದು ಮಾರಾಯ ಅಂದಾಗ, ಸತ್ಯಣ ಇವತ್ತೇನು ಗೊತ್ತಾ, ಇಲ್ಲೊಂದು ದೇವ್ರಿದೆ, ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಭೂಮಿಗೆ ನಾನು ಯಾವುದು ಬೇಕು ಫೇಕಾಗಿ ನಾನು ಅವಳಿಗೆ ಗಂಡ ಆಗಲಿ, ಫೇಕಾಗಿ ಅವಳಿಗೆ ಊಟ ತಿನ್ನಿಸೋದಾಗಲಿ ಬಟ್ಟಿಡೋದಾಗಲಿ ಮಾಡಿಲ್ಲ ಸತ್ಯಣ. ನನ್ನ ಮನಸ್ಸಲ್ಲಿ ಬಂದಿದ್ದನ್ನ ನಾನು ಮುಖದ ಮುಂದೆ ಮಾಡಿದ್ದೀನಿ. ಭೂಮಿ ನನ್ನ ಹೆಂಡ್ತಿ ಅಂತ ನಾನು ಒಪ್ಕೊಂಡಿದ್ದೀನಿ, ಆ ಪ್ರೀತಿನ ಅವಳ ಹತ್ರ ನಾನು ಹೇಳ್ಕೋಬೇಕು ಸತ್ಯಣ್ಣ ಅಂತೇಳ್ಬಿಟ್ಟು ಅಜಿತ್ ಒದ್ದಾಡ್ತಿರ್ತಾರೆ. ಇನ್ನು ಭೂಮಿಗೆ ಆದಷ್ಟು ಬೇಗ ಅವಳು ಹುಷಾರಾಗಲಿ, ಅವಳು ಆದಷ್ಟು ಬೇಗ ಚೆನ್ನಾಗಾಗಲಿ ಅಂತೇಳ್ಬಿಟ್ಟು ಮನೆಯವರೆಲ್ಲ ಆಶೀರ್ವಾದ ಮಾಡಿ ಬಟ್ಟಿಡೋ ಅರ್ಚನೆ ಮಾಡಿಸ್ಕೊಂಬಂದಿದ್ದೀನಿ ಅಂತ ಈ ಕಡೆ ಶ್ರವಣ್ ಹೇಳ್ತಾ ಇರ್ತಾರೆ. ಅಜಿತ್ಗೆ ಇದೆಲ್ಲ ಖುಷಿ ಆಗಿಬಿಟ್ಟು ಸತ್ಯಣ್ಣನ ಹತ್ರ ಶೇರ್ ಮಾಡ್ಕೊತಾರೆ. ಭೂಮಿಗೆ ನಾನು ಈಗಲೇ ಪ್ರೀತಿನ ಹೇಳ್ತೀನಿ ಅಂತೇಳ್ಬಿಟ್ಟು. ಇನ್ನು ಆ ಕಡೆ ಅಮ್ಮದಿರಿಬ್ರದ್ದು ಭೂಮಿಗೆ ಇದಾಗಿರುತ್ತೆ. ಸತ್ಯ ಇದನ್ನು ಬೇಡ ಕಣೋ ಅಜಿತ, ಈಗ ನೀನು ಹೋಗಿ ಪ್ರೀತಿನ ಹೇಳ್ಕೊಂಡ್ರೆ ಭೂಮಿ ಒಪ್ಕೊಳ್ಳಿಲ್ಲ ಅಂದರೆ ಏನು ಮಾಡ್ತೀಯ ಅಂದಾಗ, ಸತ್ಯನ ಯಾಕೆ ಈ ರೀತಿ ಹೇಳ್ತಾ ಇದ್ದೀರಾ, ಭೂಮಿ ನನ್ನ ಪ್ರೀತಿನ ಒಪ್ಕೋತಾಳೆ ಅಂತೇಳ್ಬಿಟ್ಟು ಈ ಕಡೆ ಅಜಿತ್ ಹೇಳ್ತಾ ಇರ್ತಾರೆ. ಇನ್ನು ಒಂದು ಕಡೆ ಭೂಮಿಗೆ ಅಮ್ಮದಿರು, ಈ ಕಡೆ ಭಾಗ್ಯಮ್ಮ, ಆ ಕಡೆ ಶಾರದನ ತೊಡೆ ಮೇಲೆ ಮರಿಕೊಂಡ್ರೆ ಭಾಗ್ಯಮ್ಮನ ಕೋಪ, ಭಾಗ್ಯಮ್ಮನ ತೊಡೆ ಮೇಲೆ ಮರಿಕೊಂಡ್ರೆ ಶಾರದಂಗೆ ಒಂಥರ ಭಾವನೆ. ಇದು ನೋಡಿ ಭೂಮಿಗೆ ನನಗೆ ಇಬ್ಬರು ಮಕ್ಕಳು, ಇಬ್ಬರು ಅಮ್ಮದಿರು, ನಾನು ಇಬ್ಬರಿಗೆ ಮಗು ಅಂತೇಳ್ಬಿಟ್ಟು ಶಾರದಮ್ಮನ ಮಡಲಲ್ಲಿ ಸ್ವಲ್ಪ ಹೊತ್ತು, ಆಮೇಲೆ ಶಾರದನ ಮಡಿಲಲ್ಲಿ ಒಂದು ಸ್ವಲ್ಪ ಹೊತ್ತು, ಇದೆಲ್ಲ ಎಷ್ಟು ದಿನ ನಡೀತೋ ಗೊತ್ತಿಲ್ಲ. ಆದರೆ ಈ ಮನೇಲಿರೋವರೆಗೂ ಸಹ ನಾನು ಅಮ್ಮನಿಗೆ ಅಜಿತ್ ಸಾಹೇಬ್ರು ಹೆಂಡ್ತಿ ಅಂತಲೇ ಅಮ್ಮ ಅಂದ್ಕೊಂಡಿದ್ದಾಳೆ. ನಾವೇನಾದರೂ ದೂರ ಆಗಿದ್ದೀವಿ, ನಾವಿಬ್ಬರು ಗಂಡ ಹೆಂಡ್ತಿನೇ ಅಲ್ಲ ಅಂತ ಗೊತ್ತಾದರೆ ಅಮ್ಮ ಏನಾಗ್ತಾಳೋ ಒಂದೂ ಗೊತ್ತಾಗ್ತಿಲ್ವಲ್ಲ ಅಂತೇಳ್ಬಿಟ್ಟು ಹೇಳ್ತಾರೆ. ಭೂಮಿ, ಇಂಥ ಮನೆಗೆ ನೀನು ಸಿಕ್ಕಿರೋದು ಅದೃಷ್ಟನೇ ಸರಿ, ಸಾಹೇಬರು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ಭೂಮಿ, ನನಗೆ ಇನ್ನೇನು ಬೇಡ, ನೀವಿಬ್ಬರು ಗಂಡ ಹೆಂಡ್ತಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ಅಂತ ಭಾಗ್ಯಮ್ಮ ಹೇಳ್ತಿರ್ತಾರೆ ಮಡ್ಲಲ್ಲಿ ಮಲಗಿಸ್ಕೊಂಡು. ಈ ಕಡೆ ಅಜಿತು ಸತ್ಯಣ್ಣನ ಹತ್ರ, ಸತ್ಯಣ್ಣ ನಾನು ಭೂಮಿ ಹತ್ರ ಪ್ರೀತಿನ ಹೇಳ್ಕೊಂಬಿಡ್ತೀನಿ, ನನ್ನ ಈಗೋ ಇದಾದರೂ ಪರವಾಗಿಲ್ಲ, ಭೂಮಿ ಹೇಳಲಿಲ್ಲ ಅಂದರೂ ಪರವಾಗಿಲ್ಲ, ಅವಳೇ ನನ್ನ ಪ್ರಾಣ ದೇವತೆ, ಅವಳಿಲ್ಲದೆ ನಾನು ಇರೋಕ್ಕಾಗಲ್ಲ. ಭೂಮಿ, ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ನೀನು ನನ್ನ ಜೊತೆ ಜೀವನ ಪೂರ್ತಿ ಹೆಂಡ್ತಿಯಾಗಿರ್ತೀಯ ಅಂತ ಕೇಳ್ತೀನಿ ಅಂದ್ಬಿಟ್ಟು ಅಜಿತ್ ಸಾಹೇಬರು ಹೇಳ್ತಾರೆ. ಆದರೆ ಸತ್ಯಣ್ಣ ಇದಕ್ಕೊಂದು ಪುಲಿಸ್ ಸ್ಟಾಪ್ ಇಡ್ತಾರೆ. ಯಾಕೆಂದರೆ, ನೋಡೋ ಅಜಿತ, ನೀನು ಹೋಗಿ ಇವಾಗ ಅದನ್ನು ಅವಳ ಹತ್ರ ಹೇಳ್ಕೊಳ್ಳೋದು, ಅವಳೇನಾದರೂ ಆಗಲ್ಲ ಅಂದ್ಬಿಟ್ರೆ ಏನು ಹೇಳ್ತೀಯೋ ಅಂದ್ಬಿಟ್ಟು ಅಜಿತ್ ಈ ಕಡೆ ಸತ್ಯಣ್ಣ ಹೇಳ್ತಾರೆ. ಸತ್ಯಣ್ಣ ಯಾಕೆ ಹಂಗೆ ಹೇಳ್ತಾಳೆ, ಭೂಮಿ ನನ್ನ ಯಾಕೆ ಒಪ್ಕೊಳ್ಳಲ್ಲ, ನಾನು ಅವ್ಳಿಗೆ ಒಳ್ಳೆ ಗಂಡ ಆಗಲ್ವ ಅಂದಾಗ, ನೋಡಪ್ಪ ನಿನ್ನ ಮನಸ್ಸಲ್ಲೂ ಕೆಲವೊಂದು ಸತಿ ನನ್ನ ಪ್ರೀತಿ ಹೇಳಲ್ಲ ಅಂತ ಬಂದಿದೆ, ಈಗ ಹೇಳ್ತೀನಿ ಅಂತಲೂ ಬಂದಿದೆ, ಅವಳ ಮನಸ್ಸಲ್ಲೂ ಅದೇ ರೀತಿ ನಡೀತಾ ಇರ್ಬೋದಲ್ವ, ಅವಳ ಮನಸ್ಸಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಂಡು ನೀನು ಮಾತಾಡಿದ್ರೆ ಸರಿ ಇರುತ್ತೆ, ಈ ಕ್ಷಣಕ್ಕೆ ನೀನು ಪ್ರೀತಿ ಹೇಳ್ದೇ ಇರೋದು ಸರಿ ಅಂತ ಅಂದ್ಬಿಟ್ಟು ನನಗನ್ನಿಸ್ತಿದೆ ಅಂತ ಸತ್ಯಣ್ಣ ಹೇಳ್ತಾರೆ. ಆ ಕಡೆ ಭೂಮಿ ಅಜಿತ್ ಸಾಹೇಬ್ರ ಜೊತೆ ಹೆಂಡ್ತಿಯಾಗಿರಬೇಕು, ಅಮ್ಮದಿರಿಗೋಸ್ಕರ ಅಲ್ಲ ನನಗೋಸ್ಕರ ನಾನು ಅಜಿತ್ ಸಾಹೇಬ್ರನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಅವಳು ಇದ್ದಾಳೆ. ಕಡೆ ಅಜಿತು ಪ್ರೀತಿ ಭೂಮಿ ಹತ್ರ ಹೇಳ್ಕೋಬೇಕು ಅಂತ ಇವರು ಇದ್ದಾರೆ. ಇವರಿಬ್ಬರು ಪ್ರೀತಿ ಹೇಳ್ಕೊಳ್ಳೋದಾದರೂ ಯಾವಾಗ, ಇವರಿಬ್ಬರು ಇಷ್ಟೊಂದೆಲ್ಲ ಗಂಡ ಹೆಂಡ್ತಿ ಥರ ಇರಬೇಕಾದ್ರೆ ಯಾಕೆ ಪ್ರೀತಿ ಹೇಳ್ಕೊಂಡು ಒಂದಾಗಬಾರ್ದು. ಸೊ ಅದಾಗಿದೆ ಈ ಸಂಚಿಕೆ. ನೋಡೋಣ ಸತ್ಯಣ್ಣ ಹೇಳಿದ ಮಾತನ್ನ ಕೇಳಿ ಅಜಿತ್ ಅವರು ಸುಮ್ಮನೆ ಆಗ್ತಾರಾ, ಇಲ್ಲ ಭೂಮಿ ಹತ್ರ ಪ್ರೀತಿ ಪ್ರಪೋಸ್ನಲ್ನ ಇಡ್ತಾರಾ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.